ಪಾಠ 4 ಕೆಂಪೇಗೌಡರ ಕನಸು. ಪದಗಳ ಅರ್ಥ: ಕಸುಬು ಅಂದರೆ ಉದ್ಯೋಗ, ಗುಡಿ ದೇಗುಲ, ತವರೂರು ಹುಟ್ಟಿದ ಊರು, ರಾಜಧಾನಿ ಒಂದು ರಾಜ್ಯ ಅಥವಾ ದೇಶದ ಮುಖ್ಯ ಆಡಳಿತ ಕೇಂದ್ರ. ಬಿಟ್ಟ ಸ್ಥಳ ತುಂಬಿರಿ. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ. ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಕಸುಬುದಾರರಿಂದ ಕೈಗಾರಿಕೆಗಳು ಬೆಳೆದವು. ಸರಿ ತಪ್ಪು ತಿಳಿಸಿ. ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು. ತಪ್ಪು. ಶಿವಸಮುದ್ರದ ಕಾಡಿನಲ್ಲಿ ಹೊಸನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು. ಸರಿ. ಹೊಸನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ. ಸರಿ. ಕೆಂಪೇಗೌಡರು ತಾಯಿಯ ಊರು ಬೆಂಗಳೂರೆಂಬ ಹಳ್ಳಿ. ಸರಿ. ಕೆಂಪಾಂಬುದಿ ಕೆರೆಯನ್ನು ಅಚ್ಯುತರಾಯರು ಕಟ್ಟಿಸಿದರು. ತಪ್ಪು. ಬಹುವಚನ ರೂಪ ಬರೆಯಿರಿ. ನಗರ ನಗರಗಳು, ಹಳ್ಳಿ ಹಳ್ಳಿಗಳು, ಕಾಡು ಕಾಡುಗಳು, ಮರ ಮರಗಳು, ಶಿಲ್ಪಿ ಶಿಲ್ಪಿಗಳು, ಕೆರೆ ಕೆರೆಗಳು. ಪ್ರಶ್ನೆಗಳಿಗೆ ಉತ್ತರಿಸಿ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು? ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ. ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು? ಕೆಂಪೇಗೌಡರು ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ಪ್ರೇರಣೆ ಸಿಕ್ಕಿದ್ದರಿಂದ ಬೆಂಗಳೂರನ್ನು ಕಟ್ಟಿಸಿದರು. ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಏಕೆ ಹೆಸರಿಟ್ಟರು? ತಾಯಿ, ಹೆಂಡತಿ ಹಾಗೂ ಸೊಸೆ ಅವರ ತವರೂರು ಬೆಂಗಳೂರು. ಅವರ ಸವಿ ನೆನಪಿಗಾಗಿ ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು? ಅಚ್ಯುತರಾಯರು ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಕೆಂಪೇಗೌಡರಿಗೆ 10 ಊರುಗಳನ್ನು ಸಂತೋಷದಿಂದ ದಾನ ಮಾಡಿದರು. ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು? ಕೆಂಪೇಗೌಡರು 4 ಗೋಪುರಗಳನ್ನು ಶತ್ರುಗಳು ಬರದಂತೆ ಕಾವಲು ಮಾಡಲು ಕಟ್ಟಿಸಿದರು.